ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಡಮಾಲ್ ಡಮಾರೆ, ಒಂದೇ ಡಮಾಲ್. ಆ್ಯಕ್ಚುಲಿ ನಾನಿವತ್ತು ಮೆಡ್ರಾಸಲ್ಲಿಲ್ಲ. ನಾನು ತಿರುಚಿನಲ್ಲಿದ್ದೀನಿ. ನಾಳೆನೇ ನಾನು ಮೆಡ್ರಾಸ್‌ಗೆ ಬರ್ತೀನಿ. ಇವತ್ತು ಭಯಂಕರ ಏಟು ಮಾರ್ಕೆಟಲ್ಲಿ. ಮೊನ್ನೆ ಫ್ರೈಡೇ ಏರ್ಸಿದ್ದಕ್ಕೆ ಇವತ್ತು ಸೇರಿಸಿ ಸರಿಯಾಗೇ ಕೊಟ್ಟಿದ್ದಾರೆ. ನಾನು ನೋಡಿದಾಗ 22,500 ಗಿಂತ ಕೆಳಗಡೆ ಟ್ರೇಡ್ ಆಗ್ತಾ ಇತ್ತು. ಅದು ಸ್ವಲ್ಪ ಮೇಲೆ ಕೆಳಗೆ ಟ್ರೇಡ್ ಆಗ್ತಾ ಇದೆ. 22,478 ರಲ್ಲಿ ಟ್ರೇಡ್ ಆಗ್ತಾ ಇದೆ. ಗೋಲ್ಡು ಢಮಾಲ್, ಸಿಲ್ವರು ದೊಡ್ಡ ಢಮಾಲ್. ಅಫಿಷಿಯಲ್ ರೇಟೇ 235. ಟೈಮ್ಗೊಂದು 215, 210ಗೆ ಸಿಗತ್ತೆ. ₹210. ರೂಪಾಯಿ ಅಡಿ ಪಾತಾಳ. ನಿನ್ನೆ ಗೂಗಲ್ ಆಫ್ ಡೇಗೆ ₹94ಗೆ ಹೋಯ್ತು ಅಂತ ಹೇಳಿತ್ತು. ಇವತ್ತು ನಾನು ನೋಡ್ತಾ ಇರೋವಾಗ 92, 93ನಲ್ಲಿ ಟ್ರೇಡ್ ಆಗ್ತಾ ಇತ್ತು. 93, 92 ಅಂತ ಅನ್ನೋದು 8 ಪೈಸಾ. ಬೆಳಗ್ಗೆ 93.72ನಲ್ಲಿ ಟ್ರೇಡ್ ಆಗ್ತಾ ಇತ್ತು. ಕಂಪ್ಯೂಟರ್ ಇಂಜಿನಿಯರು ಭಯಂಕರವಾಗಿ ಡಾಲರ್ನ ಸಪ್ಲೈ ಮಾಡ್ತಾ ಇದ್ದಾರೆ. ಮಾರ್ಕೆಟು ಇನ್ನೂ ವೀಕಾಗೇ ಇರುತ್ತೆ. ಯುದ್ಧ ಇನ್ನು ಸ್ಟ್ರಾಂಗ್ ಆಗಿ ಹೋಗ್ತಾ ಇದೆ. ನಮಗೊಂದೇ ಈ ದೀಪಾವಳಿ ಕೂಡ ಇನ್ನು ಶುರುವಾಗಿಲ್ಲ. ಇನ್ನು ಕೂಡ ಟಿಫನ್ ಕಾಫಿ ರೇಂಜಲ್ಲೇ ಇದ್ದೀವಿ. ಎಲ್ಲಿ ಈ ಮಾರ್ಕೆಟ್ ಮುಗಿಯುತ್ತೆ ಅಂತ ಅನ್ನೋದು ನಮಗೆ ಗೊತ್ತಿಲ್ಲ. ಈವನ್ ಟುಡೇ ಇಂಡಿಯನ್ ಮಾರ್ಕೆಟ್ ರಿಲೇಟೆಡ್ ಟು ಅದರ್ಸ್ ಓವರ್ ವ್ಯಾಲ್ಯೂಡು. ಅದರಿಂದ ಕೇರ್ಫುಲ್ ಆಗಿರಿ. ಇವತ್ತು ಯಾವುದೆಲ್ಲ ಬಿದ್ದಿತ್ತು ಬೆಳಗ್ಗೆ ಅಂತ ನೋಡೋಣ. ಮುತ್ತೂಟ್ ಫೈನಾನ್ಸು 5.8%. ಅದರಿಂದ ಮಣಪ್ಪುರಂ ಡೆಫಿನೆಟ್ ಆಗಿ ಕರೆಕ್ಟ್ ಆಗಿರುತ್ತೆ. ಸೌತ್ ಇಂಡಿಯನ್ ಬ್ಯಾಂಕು 5%, ಟಾಟಾ ಸ್ಟೀಲು 4.5%, ಮಣಪ್ಪುರಮು 3%, ಕಮರ್ಷಿಯಲ್ ವೆಹಿಕಲ್ಲು 4%, ಕರ್ನಾಟಕ ಬ್ಯಾಂಕು 4%, ಗಂಗಮೈಲು 3.25%, ಟೈಟನ್ನು 3.5%, ಫೆಡ್ರಲ್ ಬ್ಯಾಂಕು 3.4%, ಹೀರೋ ಮೋಟಾರ್ ಕಾರ್ಪ್ 3.5%, ಕಲ್ಯಾಣ್ ಜ್ಯುವೆಲರ್ಸು 100.20, ಇಂಡಸ್ಇಂಡ್ ಬ್ಯಾಂಕು 100.10, IDFC ಬ್ಯಾಂಕು 2.95, ಡಾಕ್ಟರ್ ರೆಡ್ಡಿ 2.50, ITC 2.1. ಇದೇನೇ ನಮ್ಮ ಜನರ ಕಣ್ಣಿಗೆ ಬಿದ್ದಂಥದ್ದು. ಈಗ ಮೊದಲನೇದಾಗಿ ಚಿನ್ನದ ಬಗ್ಗೆ ಮಾತಾಡೋಣ. ಇನ್ನ ಯಾಕೆ ಬೀಳ್ತಾ ಇದೆ? ರೀಸೆಂಟ್ ಆಗಿ ನಾನು ಒಂದು ಹೇಳಿಕೆಯನ್ನ ಕೊಟ್ಟಿದ್ದೆ. ಅದು ರಿಟರ್ನ್ ಆರ್ಟಿಕಲ್ ಅಲ್ಲಿ ಬರುತ್ತೆ. DVCನಲ್ಲಿ ನೀವು ನೋಡ್ಬೋದು. ಚಿನ್ನ ಬೀಳೋದಕ್ಕೆ ಮೇನ್ ಕಾರಣ ಅಂತಂದ್ರೆ ಯುದ್ಧ. ನಾರ್ಮಲ್ ಆಗಿ ಯುದ್ಧ ನಡೆದ್ರೆ ಚಿನ್ನದ ಬೆಲೆ ಏರ್ಬೇಕು. ಯಾಕೆ ಸರ್ ಇಳಿತಾ ಇದೆ? ಈ ಯುದ್ಧದಿಂದ ಏನ್ ನಡೀತಾ ಇದೆ ಅಂತ ಕೇಳಿದ್ರೆ, ಈ ಕಚ್ಚಾ ತೈಲದ ಬೆಲೆ ಏರ್ತಾ ಇದೆ. ಈ ಕಚ್ಚಾ ತೈಲದ ಬೆಲೆನ ಈ ಡಾಲರ್ ಅಲ್ಲೇ ಮಾಡ್ಬೇಕು ಅಂತ 1952ರಲ್ಲೇ ಒಂದು ಒಪ್ಪಂದ ಆಗಿದೆ. ಸೊ ಅದಕ್ಕೆ ಪೆಟ್ರೋ ಡಾಲರ್ ಅಂತ ಹೆಸರು. ಈ ಕಚ್ಚಾ ತೈಲ ಏರಿದ್ರೆ ಡಾಲರ್ ಕೂಡ ಏರುತ್ತೆ. ಡಾಲರು ರೆಕಾರ್ಡ್ ಲೆವೆಲ್ ಅಲ್ಲಿ ಏರ್ತಾ ಇದೆ. ಅಮೆರಿಕಾದಲ್ಲಿ ಈಲ್ಡ್ ಸಜ್ಜಾಗ್ತಾ ಇದೆ. ಆಗಿದ್ದಾಗ ಡೆಫಿನೆಟ್ ಆಗಿ ಗೋಲ್ಡ್ ಕೆಳಗಡೆ ಬೀಳ್ಬೇಕು. ಇದೇ ತರ ಯುಕ್ರೇನ್ ರಷ್ಯಾದ ಒಂದು ಯುದ್ಧ ಆದಾಗ್ಲೂ ಕೂಡ ಅದೆಲ್ಲ 7-8 ತಿಂಗಳು ಬಿಟ್ಟು ಇಲ್ಲಿ ಎಷ್ಟು ದೂರದವರೆಗೂ ಹೋಗುತ್ತೆ ಅಂತ ಅನ್ಕೊಂತೀರಾ? 12,500 ಅಂತೂ ಡೆಫಿನೆಟ್ ಆಗಿ ಹೋಗ್ಬಿಡತ್ತೆ. ಅದಕ್ಕೂ ಕೆಳಗಡೆ ಅದನ್ನು ಹೊಡೆದು ಹೋಯ್ತು ಅಂತಂದ್ರೆ 11,500 ವರೆಗೂ ಹೋಗ್ಬೋದು. ಇದರಲ್ಲಿ ರೂಪಾಯಿ ಎಷ್ಟು ಬೀಳತ್ತೆ, ಕಂಪ್ಯೂಟರ್ ಇಂಜಿನಿಯರು ಆ ರೂಪಾಯಿನ ಕಾಪಾಡೋದಕ್ಕೆ ಎಷ್ಟು ಟ್ರೈ ಮಾಡ್ತಾರೆ ಅಂತ ಒಂದು ಲೆವೆಲ್ ಇದೆ. ಇವತ್ತು ಈ ಟ್ರೇಡರ್ ವಿನೋಲ್ ಹೇಳೋವಂಥದ್ದು ಅವರು ಈ ಟೆಕ್ನಿಕಲ್ ಲೆವೆಲ್ಸ್ನ ನೋಡ್ತಾರೆ. ದಿ ಇಂಪಾರ್ಟೆಂಟ್ ಟೆಕ್ನಿಕಲ್ ಲೆವೆಲ್ನ ಹೊಡೆದಿದೆ ಮಾರ್ಕೆಟು. ಇಲ್ಲಿಂದ ಕೆಳಗಡೆ ಹೋಗುತ್ತೆ 21,400. ಅಂದರೆ ಒಂದು ಮೂವಿಂಗ್ ಆವರೇಜ್ ಇದೆ. 21,500 ಹತ್ರ ಹೋಗ್ಬಿಡುತ್ತೆ ಅಂತ ಅವರ ಒಂದು ಗೆಸ್ ಇದೆ. ಇಲ್ಲಿಂದ ನಿಯರ್ಲಿ 900 ಪಾಯಿಂಟ್ಸು. ನಾಳೆ ಸ್ಟ್ರೈಟ್ ಆಫ್ ಹೋಮ್ಸ್ ಅಲ್ಲಿ ಪವರ್ ಪ್ಲಾಂಟ್ನ ಹೊಡೆದ್ರು ಅಂತಂದ್ರೆ ತಿರ್ಗಾ ಹೊಡೆದ್ರು ಅಂತಂದ್ರೆ ಅಲ್ಲಿಗೆ ಹೋಗಿ ಸೇರ್ಬಿಡತ್ತೆ. ಅದರಿಂದ ಇನ್ನೂ ನೆಗೆಟಿವ್ಗೆ ಹೋಪ್ ಇದೆ. ಇದರಲ್ಲಿ ಪಾಸಿಟಿವ್ ಇದು ಹಿಂಗೆ ಅಂತ ಕೇಳಿದ್ರೆ, ನಾಳೆನೇ ಟ್ರಂಪ್ ನಿಲ್ಸಿದ್ರು ಕೂಡ ಅಮೆರಿಕ ನಿಲ್ಲಿಸ್ತಾರಾ ಅಂತ ಅನ್ನೋದು ನನಗೆ ಗೊತ್ತಿಲ್ಲ. ಒಂದು ವೇಳೆ ಅಮೆರಿಕ ನಿಲ್ಸಿದ್ರು ಕೂಡ ಇರಾನ್ ನಿಲ್ಲಿಸ್ತಾರಾ ಅನ್ನೋದು ನಮಗೆ ಗೊತ್ತಿಲ್ಲ. ಅದರಿಂದ ಇಲ್ಲಿವರೆಗೂ ಕೇರ್ಫುಲ್ ಆಗಿರಬೇಕು. ಗ್ಲೋಬಲ್ ಮಾರ್ಕೆಟ್ ಕೂಡ ಬೀಳ್ತಾ ಇದೆ. ಮ್ಯೂಚುವಲ್ ಫಂಡ್ಸು ಆಗಾಗ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ನಾನೇ ರೌಡಿ ಕಣೋ, ನಾನೇ ರೌಡಿ ಅಂತ ಮಾರ್ಕೆಟ್ನ FOREP ಏರಿಸ್ತಾ ಇದ್ದಾರೆ. ಅದು ಈ ರಿಟೇಲ್ ಇನ್ವೆಸ್ಟರ್ಸ್ಗೆ ಒಳ್ಳೇದಲ್ಲ. ಇದು ಇನ್ನೂ ಏಟು ತಿಂತಾ ಇದೆ. ಸೊ ಇದರಿಂದ ಮಾರ್ಕೆಟ್ ಇನ್ನೂ ಕೂಡ ಮೋಸವಾಗೇ ಇರುತ್ತೆ. ನಾನು ಹೇಳ್ದಂತ ಈ RBI ಗವರ್ನರ್ನ ಕ್ರಿಟಿಸಿಸಮ್, ಈ ರೀತಿ ಮಾರ್ಜಿನ್ ಫಂಡಿಂಗ್ಸ್ನೆಲ್ಲ ಅಲೋ ಮಾಡಬಾರ್ದು ಅಂತ ಹೇಳಿದಾಗ ನೀವು ಯಾರು ಸೀರಿಯಸ್ ಆಗೇ ತಗೊಂಡಿಲ್ಲ. ದೇಶದ್ರೋಹಿ ಅಂತೆಲ್ಲ ಹೇಳಿದ್ರಿ. ಈಗ ಏನಾಯ್ತು ಅಂತಂದ್ರೆ, ಈ 1,00,000 ಕೋಟಿ ಈಗನ ಸಾಲ ತಗೊಂಡು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಾಕಿದ್ದಾರೆ. ಮಾರ್ಜಿನ್ ಸ್ಕ್ವೇರ್ ಆಫ್ ಆಗ್ತಾನೇ ಇರತ್ತೆ. ಇವತ್ತು ಕೂಡ ಮಾರ್ಜಿನ್ ಸ್ಕ್ವೇರ್ ಆಫ್ ಆಗ್ಬಿಡತ್ತೆ. ಹಾಗೆ ನಿಮ್ಮ ದುಡ್ಡು ಕೂಡ ಹೋಗ್ಬಿಡತ್ತೆ. ಬ್ಯಾಂಕ್ಗೆ ಆ ಸ್ಟಾಕ್ನ ಮಾರಿ ದುಡ್ಡನ್ನ ತಗೋತಾರೆ. ಒಟ್ಟಿನಲ್ಲಿ ನಿಮ್ಮ ದುಡ್ಡಂತೂ ಹೋಯ್ತು.
ಇದರಿಂದಾನೇ ಈ IPO ಈ ಫಂಡಿಂಗ್‌ನು ನಾನು ವಿರೋಧಿಸಿದೆ. ಇಲ್ಲ ಅಂತ ನೀವು ಹೇಳಿದ್ರಿ. ಇಂಡಿಯನ್ ರಿಫೈನರ್ಸ್ ಏನ್ ಮಾಡ್ತಾ ಇದ್ದಾರೆ ಅಂತ ಅಮೆರಿಕ ಆಯಿಲ್ ವೇವರ್ ಕೊಡದೇ ಇರೋದ್ರಿಂದ ನಾವು ಇರಾನಿಯನ್ ಆಯಿಲ್‌ನ ತಗೋಬಹುದಾ ಅಂತ ನೋಡ್ತಾ ಇದ್ದೀರಾ? ಆ ಆಯಿಲ್ ಕೂಡ $112ಗಿಂತ ಮೇಲೇನೆ. ಈ ಇಂಡಿಯಾ ಬಾಸ್ಕೆಟ್ ಅಂತ ಅನ್ನೋದು 146, 147ರಲ್ಲಿ ಇದೆ. ಅದರಿಂದ ದೊಡ್ಡ ರಿಲೀಫ್ ಏನು ಸಿಗೋದಿಲ್ಲ. ಇಂಡಸ್ಟ್ರಿಯಲ್ ಡೀಸೆಲ್ ಬೆಲೆನ 15-20 ರೂಪಾಯಿ ಏರಿಸಿದ್ದಾರೆ. ಎಲ್ಲ ಪೆಟ್ರೋಲ್ ಕೆಮಿಕಲ್ ಪ್ರಾಡಕ್ಟ್ ಬೆಲೆ ಕೂಡ ಏರಿದೆ. ಪಾಮ್ ಆಯಿಲ್‌ದು ಬೆಲೆ ಏರಿದೆ. ಪ್ರೀಮಿಯಂ ಪೆಟ್ರೋಲ್ ಬೆಲೆ ಕೂಡ ಏರಿದೆ. 1ನೇ ತಾರೀಖುವರೆಗೂ ಈ ಬ್ಯಾಲೆನ್ಸ್ ಶೀಟ್‌ನ ಮೇಂಟೈನ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. 1ನೇ ತಾರೀಖು ಆದ್ಮೇಲೆ ಇದನ್ನ ಕಟ್ ಮಾಡಬೇಕು. ಎಕ್ಸೈಸ್ ಡ್ಯೂಟಿ ಅಂಡ್ ಈ ಫ್ಯೂಯಲ್ ಟ್ಯಾರಿಫ್‌ನ ಕಟ್ ಮಾಡಿ ಪ್ರೈಸ್‌ನ ಮೇಂಟೈನ್ ಮಾಡ್ತಾರಾ? ಇಲ್ಲ ಬೆಲೆ ಏರಿಕೆಗಳನ್ನ ಮಾಡ್ತಾರಾ? ಅನ್ನೋದನ್ನ ನಾವು ನೋಡಬೇಕಾಗತ್ತೆ. ಮೋಸ್ಟ್ ಲೈಕ್ಲಿ ಬೆಲೆ ಏರಿಕೆಗಳನ್ನ ಮಾಡ್ತಾರೆ ಅಂತ ಈ ದೊಡ್ಡ ಎಕ್ಸ್ಪರ್ಟ್ಸ್ ಎಲ್ಲ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಟ್ಯಾಕ್ಸ್‌ನ ಕಟ್ ಮಾಡಿದ್ರೆ ಗವರ್ಮೆಂಟ್ ಫಂಡು ಬ್ಯಾಲೆನ್ಸ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ನಾನು ಹೇಳಿದ್ದನ್ನ ಬಿಟ್ಬಿಟ್ಟು ಆಕ್ಟಿವ್ ಮ್ಯೂಚುವಲ್ ಫಂಡ್ಸ್ ಎಲ್ಲ ಢಮಾರ್ ಅಂತ ಬಿದ್ದೋಗಿದೆ. ಮಾರ್ಕೆಟ್ ಜೊತೆ ಕಂಪೇರ್ ಮಾಡುವಾಗ ಇನ್ನು ಫಾಸ್ಟ್ ಆಗಿ ಬಿದ್ದಿದೆ. ಇದು ಟ್ರೈನಿಂಗ್ ಆಫ್ ದಿ ಮಾರ್ಕೆಟ್ ಅಲ್ಲೇ ಪ್ರಾಬ್ಲಮ್ ಅಂತ ಹಲವು ಎಕ್ಸ್ಪರ್ಟ್ಸು ಹೇಳ್ತಾ ಇದ್ದಾರೆ. ನಿಮಗೆ ಯಾವಾಗಲೂ ನಾನು ಏನು ಹೇಳ್ತೀನಿ, ಆಕ್ಟಿವ್ ಮ್ಯೂಚುವಲ್ ಫಂಡ್ಸ್ ಕಡೆ ಹೋಗಬೇಡಿ. 1-2 ಹಂಗೆ ಆಗುವಂಥದ್ದು. ಸೊ ನಮಗೆ ಇದ್ರ ಬಗ್ಗೆ ಸರಿಯಾಗಿ ಗೊತ್ತಾಗಲ್ಲ. ಅದರಿಂದ ಈ ಕಡೆ ಹೋಗಬೇಡಿ ಅಂತ ನಾನು ಹೇಳಿದೆ. ಎನಿವೆ ನೀವಂತೂ ಹೋಗಿರ್ತೀರಾ. ಇವತ್ತು ನನ್ನ ಅಡ್ವೈಸು ಅದರಲ್ಲಿ 2 ಲಕ್ಷಕ್ಕಿಂತ ಮೇಲೆ ನಿಮ್ಮ ಹತ್ರ ದುಡ್ಡಿದ್ರೆ ಇವತ್ತೇ ನೋಡ್ದಂಗೆ ಅದರಿಂದ ಹೊರಗಡೆ ತೆಗೆದ್ಬಿಡಿ. ಯಾಕೆಂತಂದ್ರೆ ದುಡ್ಡನ್ನ ಹೊರಗಡೆ ತೆಗೆದ್ಬಿಟ್ವಿ ಅಂತಂದ್ರೆ ನಿಮಗೆ ಅದು ಸೇಫ್ಟಿ. ಅದನ್ನ ತೆಗೆದು ಬಾಂಡಲ್ಲಿ ಹಾಕೊಳ್ಳಿ. ನಮ್ಮ ಕ್ಯಾಲ್ಕುಲೇಷನ್ ಹೇಗೆ ವರ್ಕೌಟ್ ಆಯಿತು ಅನ್ನೋದನ್ನು ನೋಡಿ. 3 ವರ್ಷಕ್ಕೆ ಮುಂಚೆ ರೂಪಾಯಿ 80ರಲ್ಲಿ ಇತ್ತು. ಆಗ ತಾನೇ ಈ ಲೆವೆಲಲ್ಲಿ ಮಾರ್ಕೆಟ್ ಇತ್ತು. ಜಾನ್ವರಿ 2024 ₹82 ಇತ್ತು. 15% ಮಾರ್ಕೆಟ್ ಡೌನು. ಡಾಲರ್ ಲೆವೆಲಲ್ಲಿ 15% ಹೊರಟೋಯ್ತು ಅಂತ ಅಂದರೆ ನಿಮ್ಮ ಈ ಹೊರದೇಶದವನಿಗೆ ಆ್ಯಕ್ಚುಯಲ್ ಮಾರ್ಕೆಟು 19,150ನೇ. ಡಾಲರಲ್ಲಿ ಇನ್ವೆಸ್ಟ್ ಮಾಡಿದ್ರಿ ಅಂತ ಅಂದರೆ ನೀವು ಕೂಡ ಈಗ ಡಾಲರಲ್ಲೇ ಕನ್ವರ್ಟ್ ಮಾಡಿ ನೋಡಿದ್ರಿ ಅಂತ ಅಂದರೆ ನಿಮ್ಮ ಆ್ಯಕ್ಚುಯಲ್ ಲೆವೆಲ್ 19,150. ಅದು ಇನ್ನೂ 8 ತಿಂಗಳು ಹಿಂದೆ ಹೋಗ್ಬಿಡತ್ತೆ. ಅದರಿಂದ ಯಾವಾಗಲೂ ನಾವು ಡಾಲರು ಗೋಲ್ಡಲ್ಲೂ ಬದಲಾಯಿಸಿ ರಿಟರ್ನ್ನ ನೋಡಬೇಕಾಗತ್ತೆ. ಹಂಗೆ ನೋಡಿದ್ರಿ ಅಂತಂದರೆ ಇನ್ನೂ ಕೂಡ ಮೋಸವಾಗೇ ಇದೆ. ಇದರಿಂದಾನೇ ಈ ಆಕ್ಟಿವ್ ಮ್ಯೂಚುವಲ್ ಫಂಡ್ ನಮಗೆ ಬೇಡ ಅಂತ ಹೇಳಿದೆ. ನೀವು ಗೋಲ್ಡಲ್ಲೂ ಬಾಂಡಲ್ಲೂ ಹಾಕಿದ್ರಿ ಅಂತಂದರೆ ಲಾಭದಲ್ಲಿ ಗೋಲ್ಡಲ್ಲಿ ಸ್ವಲ್ಪ ನಷ್ಟ, ಆದರೆ ಓವರಾಲ್ ಆಗಿ ಪ್ರಾಫಿಟ್ ಸ್ವಲ್ಪ ಗಿಲ್ಲಿ ಥರ ನಿಲ್ಲತ್ತೆ. ಅದೇ ಸಮಯದಲ್ಲಿ ಬಾಂಡಲ್ಲಿ ನಿಮಗೆ 3.5 ವರ್ಷದಿಂದ 10% ರಿಟರ್ನ್ ಕೂಡ ಸಿಕ್ಕಿರತ್ತೆ. ಅದನ್ನು ತೆಗೆದು ಕರೆಕ್ಟಾಗಿ ಇನ್ವೆಸ್ಟ್ ಮಾಡಿದ್ರಿ ಅಂತಂದರೆ ಈ ಪಟಾಕಿ ಲಿಸ್ಟಲ್ಲಿ ಇವತ್ತಿಗೆ ಒಂದು ಸ್ವಲ್ಪ ಪಾಸಿಟಿವ್ ಅಲ್ಲಿ ಇದ್ದಿರ್ತೀರಾ. ಇದು ಹೈಲಿ ಡಿಫೆನ್ಸಿವ್ ಸ್ಟ್ರಾಟಜಿ. ಈ ಡಿಫೆನ್ಸಿವ್ ಸ್ಟ್ರಾಟಜಿನೇ ನಿಮ್ಮನ್ನ ಕಾಪಾಡುತ್ತೆ ಅಂತ ಅನ್ನೋದು ನನ್ನ ಫೀಲಿಂಗ್. ಇದೇ ಸಮಯದಲ್ಲಿ ಅಮೆರಿಕಾದಲ್ಲಿ ಇನ್ವೆಸ್ಟ್ ಮಾಡಿ ಬಫೆಟ್ ತರ ಸ್ಟಾಕ್ಸ್ ಎಲ್ಲ ಡಬಲ್ ಆಗ್ಬಿಟ್ಟಿದೆ. ಈಗ L&T ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಯಾಕೆ ಬಿದ್ದಿದೆ ಅಂತ ಹೇಳ್ತೀನಿ. ಇಂಡಿಯಾದಲ್ಲಿ ಅವ್ರಿಗೆ ಕೊಟ್ಟಿಲ್ಲ. ಯಾಕೆಂತಂದ್ರೆ ಅದು ಒಂದು ಪ್ರೊಫೆಷನಲ್ ಕಂಪನಿ. ಎಲೆಕ್ಟ್ರಲ್ ಬಾಂಡ್ ಎಲ್ಲ ಮಾಡೋದಕ್ಕೆ ಆಗಲ್ಲ. ಅದರಿಂದ ಅವ್ರಿಗೆ ಇಲ್ಲಿ ಬಿಸ್ನೆಸ್ ಹಿಂದೆ ಇರೋದ್ರಿಂದ ಎಲ್ಲ ಬಿಸ್ನೆಸ್ಸು ಮಿಡಲ್ ಈಸ್ಟ್ ಅಲ್ಲಿ ಇದೆ. ಮಿಡಲ್ ಈಸ್ಟ್ ಅಲ್ಲಿ ವಾರ್ ನಡೀತಾ ಇರೋದ್ರಿಂದ ಅವರ ಬಿಸ್ನೆಸ್ಗೆ ಏಟ್ ಬಿದ್ದಿದೆ. ಅದರಿಂದ ಅವರು ಪ್ರೆಷರ್ ಅಲ್ಲಿ ಇದ್ದಾರೆ. L&T ಈಗ ಗ್ರೀನ್ ಹೈಡ್ರೋಜನ್ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಸೌತ್ ಇಂಡಿಯನ್ ಬ್ಯಾಂಕು ಜೋಸ್ ಅಂತ ಒಬ್ಬ RBI ವೆಟರ್ನ ಚೇರ್ಮನ್ ಆಗಿ ಸೇರಿಸಿದ್ದಾರೆ. ಸೊ ದಟ್ ಅವ್ರು ಇನ್ನೂ ಕೂಡ ಸ್ಟ್ರೆಂಥನ್ ಮಾಡ್ಬೋದು ಅಂತ. ಈ ಟಾಟಾ ಸೆಮಿ ಕಂಡಕ್ಟರ್ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಗವರ್ಮೆಂಟ್ ಕೊಟ್ಟಂತ ಲ್ಯಾಂಡ್ ನ ಪ್ಲೆಜ್ ಮಾಡಿ $735 ಬಿಲಿಯನ್ ಸಾಲನ ತಗೊಂಡಿದ್ದಾರೆ. ಸೆಮಿ ಗ್ಲೂಟೈಡ್ ಬೆಲೆ 70-80% ಕ್ರಾಶ್ ಆಗಿದೆ. ಕೆಲವು ಕೇಸಲ್ಲಿ 90% ಕೂಡ ಕ್ರಾಶ್ ಆಗಿದೆ. ಅದರಿಂದ ವಿಗೋ ಎಲಿಲಿಗೂ ಪ್ರಾಫಿಟ್ ಕಡಿಮೆ. TVS ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ EV ಗ್ರೋತ್ ಕಸ್ಟಮರ್ ಮುಖ ನೋಡ್ತಾ ಇದ್ದಾರೆ. ಜ್ಯುವೆಲ್ರಿ ಬಿಸ್ನೆಸ್ ಅಲ್ಲ, ಈ ಮೆನ್ನು ಕಿಡ್ಸು ಇದನ್ನೆಲ್ಲ ನೋಡ್ತಾ ಇನ್ನೂ ಇದನ್ನ ಕಡಿಮೆ ಮಾಡ್ತಾ ಇದ್ದಾರೆ. ಯಾವುದು ಈ ಕ್ಯಾರೆಟ್ನ ಕಡಿಮೆ ಮಾಡ್ತಾ ಇದ್ದಾರೆ. ಇಂಡಿಯಾದಲ್ಲಿ 2 ವೀಲರ್ ಮೊದಲನೇ ಸಲ 2 ಕೋಟಿಗಿಂತ ಮೇಲೆ ಮಾರಿದೆ. ಆದರೆ EV ಅಷ್ಟೊಂದು ಪ್ರೋಗ್ರೆಸ್ ಆಗಿಲ್ಲ. 2 ಕೋಟಿ ಸ್ಕೂಟರ್ಗಳನ್ನ ಮಾರಿದೆ. ಈ ಹಿಂದೂಸ್ತಾನ್ ಯುನಿಲಿವರ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ನಮಗೆ ಈ ಗ್ಲೋಬಲಿ ಏನ್ ನಡೀತಾ ಇದೆ ಅನ್ನೋದು ನಮಗೆ ಗೊತ್ತಿಲ್ಲ. ಇಂಡಿಯಾದಲ್ಲಿ ನಾವು ಬೇರೆಯಾಗಿ ಭಾಗ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ.
ಡೀಸೆಲ್ ಪ್ರೈಸ್ ಬೆಲೆ ಏರಿಸಿದ್ದು, ಇಂಡಸ್ಟ್ರಿಯಲ್ ಡೀಸೆಲ್ ಬೆಲೆನ ಏರಿಸಿರೋದು, ಕೋರ್ ಇಂಡಸ್ಟ್ರಿನ ಏರಿಸಿ ಬೆಲೆ ಏರಿಕೆಗಳು ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಈ ಚಾನಲ್ ಅಲ್ಲೇ ನಿಮ್ಗೆ ಹಲವು ಸಲ ಹೇಳಿದ್ದೀನಿ. ಚೈನಾ ಈ ಗ್ಲೋಬಲ್ ಎಕನಾಮಿಕ್ ಶೇರ್ ಕಡಿಮೆ ಆಗುತ್ತೆ. ಯಾಕೆಂತಂದ್ರೆ ಈ ಚೈನಾದ ಎಕಾನಮಿ ಕೂಡ ಹೇಗ್ ತಿನ್ನತ್ತೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಎಕಾನಮಿ ಅದಕ್ಕಿಂತ ಜಾಸ್ತಿನೇ ತಿನ್ನತ್ತೆ. ನಮ್ಮ ಎಕ್ಸ್ಪೋರ್ಟ್ಸ್ ಮೊಟ್ಟೆ ಈ ತರ ವೆಸ್ಟರ್ನ್ ತಮಿಳುನಾಡಿಂದ ಹೋಗುವಂತದ್ದೆಲ್ಲ ಬಹಳ ದೊಡ್ಡ ಏಟನ್ನ ತಿಂದಿದೆ. ಅದಾದ್ಮೇಲೆ ಈ ಝೊಮ್ಯಾಟೊ ಏನ್ ಮಾಡಿದ್ದಾರೆ ಅಂತಂದ್ರೆ ಪ್ಲಾಟ್ಫಾರ್ಮ್ ಫೀಸ್ ನ ಏರಿಸಿದ್ದಾರೆ. ಪ್ಲಾಟ್ಫಾರ್ಮ್ ಫೀಸ್ ನ ಯಾತಿ ಏರಿಸ್ತಾ ಇದ್ದಾರೆ ಅಂತಂದ್ರೆ ಆರ್ಡರ್ ಕಡಿಮೆ ಆಗಿದೆ. ಸೊ ಹೇಗಾದ್ರೂ ಇದನ್ನ ಸ್ವಲ್ಪ ಮೇಂಟೈನ್ ಮಾಡಬೇಕು ಕಾಸ್ಟ್ನ ಅನ್ನೋದಕ್ಕೋಸ್ಕರ ಆರ್ಡರ್ ಮಾಡುವಾಗ ಹಾಕುವಂತ ಪ್ಲಾಟ್ಫಾರ್ಮ್ ಫೀ ಬೆಲೆನ ಏರಿಸ್ಬಿಟ್ಟಿದ್ದಾರೆ. ಇದರಿಂದ ಜನರಿಗೆ ಒಂದೇ ಕಷ್ಟ. ಅದರಿಂದ ಈ ರೀತಿಯ ಒಂದು ತರುಣದಲ್ಲಿ ಪಟಾಕಿ ಲಿಸ್ಟನ್ನು ತೆಗೆದಿಟ್ಕೊಳ್ಳಿ. ಎಷ್ಟು ಹಾಕಬೇಕು ಅನ್ನೋದನ್ನ ಮುಂಚೆನೇ ಡಿಸೈಡ್ ಮಾಡಿ. ಡೆಫಿನೆಟ್ ಆಗಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು. ತುಂಬ ಜನ ಪಾರ್ಟಿಸಿಪೇಟ್ ಮಾಡಲ್ಲ ಅಂತಿದ್ದೀರಾ. ಮಾರ್ಕೆಟ್ನ ನೋಡಿ ಭಯಪಟ್ಟು ಓಡ್ತಾ ಇದ್ದೀರಾ. ಮಾರ್ಕೆಟ್ನ ನೋಡಿ ಭಯಪಟ್ಟು ಓಡೋದಕ್ಕೆ ಏನೂ ಇಲ್ಲ. ನೋಡಿ ಒಂದು ಟಿಫನ್ ಕಾಫಿ ರೇಂಜಲ್ಲಿ ಕನ್ಸಿಡರ್ ಮಾಡ್ತಾನೇ ಇರಬೇಕು. ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ, ನೀವು ಕನ್ಸಿಡರ್ ಮಾಡ್ತಾ ಇದ್ದೀರಾ. ಮಾರ್ಕೆಟಲ್ಲಿ ಕನ್ಸಿಡರ್ ಮಾಡುವಂಥ ಟೈಮ್ ಇದೇನೆ. ಅದರಿಂದ ಧೈರ್ಯವಾಗಿ ಕನ್ಸಿಡರ್ ಮಾಡಿ. ಧನ್ಯವಾದಗಳು. ನಿಮಗೆ ಏನಾದರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ಮೇಲ್ ಐ ಡಿಗೆ ಮೆಸೇಜ್ ಮಾಡಿ. ನಮ್ಮ ಟೀಮ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ.